ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದೇರಿ ಅಂತ ಅನ್ಕೊಳ್ತೇನೆ ನೋಡ್ರಿ. ಸೊ ಮದ್ವೆಗಂತೂ ಹೋಗಿ ಬಂದೆ ರೀ. ಮದ್ವೆ ಇತ್ತು ಇವತ್ತು. ನನ್ನ ಕ್ಲಾಸ್ಮೇಟ್ ಅವ್ರ ತಮ್ಮಂದಿತ್ತು, ಹೋಗಿದ್ದೆ. ನೋಡಿದ್ರಿ ನೀವು, ಶೇರ್ ಮಾಡಿದೆ ನಿಮ್ಗೆ. ಸೊ ಹೋಗಿ ಬಂದಾದ ನಂತರ ಒಂಚೂರು ರೆಸ್ಟ್ ಮಾಡಿದ್ವಿ. ಬಿಸಿಲೊಳಗೆ ಹೋಗಿ ಬಂದು ಆಮ್ಯಾಗ ಮದುವೆ ಊಟ ಮಾಡಿ ಒಂದು ಸಾಕಾಗಿತ್ತು. ಅದಕ್ಕೋಸ್ಕರ ಸ್ವಲ್ಪ ರೆಸ್ಟ್ ಆಯ್ತು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಿಪ್ಪಟ್ಟು ಮಾಡ್ಬೇಕಾಗಿತ್ತು ನಾನು, ಬಟ್ ಇವತ್ತು ಬೇಡ, ನಾಳೆ ಮಾಡ್ಕೊಂಡ್ರೆ ಆಯಿತು ಆರಾಮ್ಸಿ ಅಂತ ಹೇಳಿ. ಯಾಕಂದ್ರೆ ನಾಳೆ ಈವ್ನಿಂಗ್ ಕೊಡೋದೈತಿ ಇಲ್ಲೇ ಲೋಕಲ್. ಸ್ವಲ್ಪ ಟೈಮ್ ಐತ್ಲ, ಆರಾಮ್ ಮಾಡಿದ್ರಾತು, ರೆಸ್ಟ್ ಮಾಡಿದ್ರಾತು ಅಂತ ಹೇಳಿ. ಸೊ ರೆಸ್ಟ್ ಅಂತೂ ಮಾಡಿಕೊಂಡೆ. ಈಗೇನೈತಿ, ಅರುಣಕ್ಕರ ಮನೆಗೆ ಹೊಂಟೇನ್ರಿ. ಮದುವೆ ಮನೆ. ಮತ್ತು ಚುರ್ಮರಿ ಒಗ್ಗರಣೆ ಮಾಡಿ ಅಂತೀನಿ ಇನ್ನೂ ಬಂದ ಅಂತ ಹೇಳಿದ್ರು ನನಗೆ. ಸೊ ಚುರ್ಮರಿ ಒಗ್ಗರಣೆ ಆಯಿತು. ಮತ್ತು ಏನಾದರೂ ಕೆಲಸಗಳಿದ್ರೆ ಮಾಡೋಣ ಅಂತ ಹೇಳಿ. ಮದುವೆ ಮನೆ ಎಲ್ಲ ಎಷ್ಟು ಜನ ಇದ್ರು ಕಡಿಮೆನೆ. ಸೊ ಅದಕ್ಕೋಸ್ಕರ ನಾನೀಗ ಮತ್ತು ಸಾಯಂಕಾಲ ರೀ 6 ಗಂಟೆ ಆಯಿತು. ಹಿಂಗಾಗಿ ರೆಡಿಯಾಗೀನಿ ಈಗ ಹೋಗೋದಂತ ಹೇಳಿ. ಅಕ್ಕನ ಮನೆಗೆ ಹೋಗಿ ಏನು ಸಾಧ್ಯ ಅಷ್ಟು ಹೆಲ್ಪ್ ಮಾಡಿ ಬರೋಣ ಅಂತ. ಸೊ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಏನೆಲ್ಲ ಆಗ್ತೈತಿ, ಏನೆಲ್ಲ ಮಾಡ್ತೀವಿ ಅಂಥೇಳಿ. ನೀವು ಸ್ಟೇಟ್ ಟ್ಯೂನ್ ಆಗಿರಿ ಚಾನಲ್ ಒಳಗೆ. ವಿಡಿಯೋನ ಎಂಡೋರ್ಗೆ ನೋಡ್ರಿ, ಸಪೋರ್ಟ್ ಮಾಡಿರಿ ಸ್ನೇಹಿತರೆ. ತಮ್ಮ ಬಂದಾನ, ಹೋಗೋಣಂತೀಗ ಅರ್ಣಕ್ಕರ ಮನೆಗೆ. ತನೂನು ಬೆನ್ನು ಹತ್ತಾಳ, ತನೂನು ಕರ್ಕೊಂಡು ಹೊಂಟೇನಿ. ಸನ್ ರೂಫ್ ಅಂತಾರ ಅದಕ್ಕೆ. ತಗೋತಾರಂತ ತಗೋ ನಿಮ್ಮ ಪಪ್ಪ. ಮೊನ್ನೆ ಹೇಳಾರಲ್ಲ ಪಪ್ಪ. ಈ ತಗೋ ಚಾವಿ, ಅಲ್ಲಿ ಕೆಳಗೆ ಅಮ್ಮನ ಕಾಯಿ ಕೊಡು, ಇಂತ ಹಿಡ್ಕೊ. ಮಕ್ಕೊಂಡು ಹೊಡಿದಂತ ನೋಡು. ನಿಂಗೊಂದು ಬೇಕನ? ಬೇಡ, ಏನು ಬೇಕು ನಿನಗೆ? ಚಾವಿ ಯಾಕ? ಇಲ್ಲಿ ಅವ್ವಾರ ಮನೆ ಮುಂದೆ ಬಂದು ನಿಂತೀವಿ. ಆ್ಯಕ್ಚುಲಿ ಚಿಲ್ಲಿ ಪೌಡರ್ ಹೇಳಾರ ಅಂತ ಅರ್ಣಕ್ಕ. ಅವನ ಕಡೆ ತಗೊಂಡು ಹೋಗು. ಈಕಿ ನಮ್ಮ ಅತ್ತಿ. ಬೆಂಗಳೂರಿಗೆ ಹೋಗಿ ಅಂತ ಮಾಡೀನಿ ನಾನು. ಬೆಂಗಳೂರಿಗೆ ಬಾಯ್ 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 ಬಂತು ನೋಡ್ರಿ. ನಮ್ಮ ಅರ್ಣ ಅಕ್ಕವ್ರ ಮನೆ ಬಂತು. ಹೋಗೋಣ ಬರ್ರಿ ಒಳಗೆ. ಏನಂತ? ಹೋಗಿ ಒಳಗೆ ಹೋಗ, ಕಾರ್ ಅದೇ. ನನ್ನ ಪ್ರೈಮರಿ ಫ್ರೆಂಡ್ ಅವ್ರ ತಮ್ಮಂದಿದ್ದ. ಡ್ರೆಸ್ ಚೇಂಜ್ ಆಗೋದನೋ ಈಗ? ಮತ್ತೆ ಯಾಕೆ ಚೇಂಜ್ ಮಾಡ್ತೀವಿ ಬಿಡು. ಮತ್ತ ಅವಂಗೂ ಇನ್ ನಾಳೆ ಒಂದ ದಿನ ಭಾಳ ಅಡ್ಡಾಡ್ಸ್ಬೇಡ್ರಿ. ಇನ್ನ ಸರಿ ಕಡೆ ಬಾ. ಮತ್ತೆ ಅವತ್ತು ಯಾವ ಇಲ್ಲ ಅಂದ್ರೆ ನಾ ಬೇರೆ ಕಡೆ ಹೋಗ್ತೆ.
ಇದು ಜೊತೆ ತರ್ತೀನಿ. ಹ್ಞೂ ಜಜ್ಬೇಕು ಮತ್ತೆ ಸ್ವಲ್ಪ ಜಜ್ಜಿ ಭಾಳ ಜಿಬ್ಬಿ ಮಾಡಬಾರ್ದು ಒಡ ಜಜ್ಜಿ ಇಲ್ಲಾಂದ್ರೆ ಎಣ್ಣೆಗ ಸಿಡಿತಾವು ಭಾಳ ಜಿಬ್ಬಿ ಮಾಡಬೇಡ ಹಂಗ ಹೊಟ್ಟಿ ಹೊಡ್ದಂಗ ಇಲ್ಲಾಂದ್ರೆ ಏನಾಕವೇಳ ಎಣ್ಣೆಗೆ ಜಿಗಿದ್ ಬಿಡ್ತಾವ ಸಿಡಿತಾವ ಬೇಷಂಗ್ ನಡ ಇಲ್ಲನ ಇಲ್ಲ ನಡ ಚಂದ ಕುಂದ್ರ ಸೋಫಾ ಮ್ಯಾಗ ಪಾಪ ಮಕ್ಕೊಂಡ. ಏನಂದೇನಿ ನಿಂಗೆ ಆಗಲ್ಲ ಅಲ್ಲಿ ಏನನ್ಬೇಕಂದೇನಿ ಹಾಂ ಹೊಡಿತೀನಿ ನಿನಗೆ ಹಂಗೆ ಮಾತಾಡಿದೆ ಅಂದ್ರೆ ಹಾಯ್ ಫ್ರೆಂಡ್. ಹಾಯ್ ಫ್ರೆಂಡ್. ಹಾಯ್ ಫ್ರೆಂಡ್. ಕೈತಿ ಮಾಡ್ಬಿಟ್ಟು ನಾನು ಹೊಡಿತೇನೆ ನೀನು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಅಕ್ಕನ ಮನೆಗೆ ಬಂದೆ ಅವರು ಕಾರ್ಡದು ಕೊಡಕ್ಕೆ ಹೋಗಿ ಮಾರ್ಕೆಟ್ಗೆ ಹೋಗಿ ಜಸ್ಟ್ ಬಂದಿದ್ದರು ಸೊ ಅವ್ರನ್ನ ಬಿಟ್ಟ ತಕ್ಷಣ ನನಗೆ ಕರೆಯಕ್ಕೆ ಬಂದಿದ್ದ ತಮ್ಮ ಮತ್ತು ಬಂದ ತಕ್ಷಣ ಸ್ವಲ್ಪ ಎಲ್ಲ ಶೇಂಗಾ ಎಲ್ಲ ಹಸನ್ ಮಾಡ್ಕೊಂಡ್ವಿ ನನಗೆ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಟ್ಲು ಶ್ವೇತಕ್ಕ ಎಲ್ಲ ತಯಾರಿ ನೋಡ್ರಿ ಈಗ ಸ್ವಲ್ಪ ಏನೇನೋ ಇಟ್ಟೀನಿ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲಿ ಕರಿಬೇವು ಪುಟಾಣಿ ಶೇಂಗಾ ಬೆಳ್ಳುಳ್ಳಿ ಖಾರ ಮತ್ತು ಏನೈತಪ್ಪ ಅಂದ್ರೆ ಎಣ್ಣೆ ಎಲ್ಲನೂ ಇಟ್ಕೊಂಡಿದ್ದೀನಿ ಇವೆಲ್ಲ ಮೊದಲಿಗೆ ಹುರ್ಕೋಬೇಕಲ್ರಿ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಸಣ್ಣ ಉರಿಟ್ಟು ಶೇಂಗಾ ಪುಟಾಣಿ ಎಲ್ಲನೂ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿರಿ ಚುರುಮರಿ ಇದು ಚೀಲಾನ ಐತ್ರಿ ಇದನ್ನು ಈಗ ಜಸ್ಟ್ ಬಿಚ್ಚಾರ ಇನ್ನು ಸ್ವಚ್ಛ ಮಾಡ್ಬೇಕು ರೀ ಇವನ್ನ ಸ್ವಲ್ಪ ಸ್ವಚ್ಛ ಮಾಡಬೇಕು ಕೇರಿ ಚೆನ್ನಾಗಿ ಅವನ್ನ ತೊಗೋಬೇಕಾಕೈತಿ ಸ್ವಚ್ಛ ಮಾಡಿ ಚುರುಮರಿನ ಹಂಗೆ ತೊಗೊಂಡ ನಂತರ ನಾವು ಇದನ್ನು ಕಲಿಸ್ತೀವಿ ನೋಡಿರಿ ಇಲ್ಲೇ ಉಪ್ಪು ಐತ್ರಿ ಇಲ್ಲೇ ಸಕ್ಕರೆ ಪೌಡ್ರ್ ಮಾಡಿ ಇಟ್ಕೊಂಡೀವಿ ಎಲ್ಲ ಫ್ರೈ ಆದವು ಈಗ ಇಷ್ಟು ಶೇಂಗಾ ಪುಟಾಣಿ ಬೆಳ್ಳುಳ್ಳಿ ಕರಿಬೇವು ಇಷ್ಟೂ ಈಗ ಫ್ರೈ ಮಾಡಿ ಆಯಿತು ಮತ್ತು ಇಲ್ಲೇ ಚಿಲ್ಲಿ ಪೌಡ್ರ್ ಐತಿ ಅವ್ವ ಕುಟ್ಸಿದ್ದು ಕೊಟ್ಟು ಕಳ್ಸಾಳ ಇವ್ರು ಈಗ ಕುಟ್ಸಾಕತ್ತಾರು ಆಮೇಲೆ ಏನೈತಿ ಈಗ ಒಗ್ಗರಣೆಗೆ ಎಣ್ಣೆ ಕೂಡ ಇಟ್ಟೇನಿ ರೀ ಅವು ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡ್ಯಾವಲ್ಲ ಕಲರ್ ಹಂಗಾಗೈತೆ ರೀ ಅದು ಕರಿಬೇವು ಬೆಳ್ಳುಳ್ಳಿ ಫ್ರೈ ಮಾಡಿದ್ದಕ್ಕೆ ಈಗ ಇದ್ರಾಗ ಏನೈತಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ ಗ್ಯಾಸ್ ಆಫ್ ಮಾಡಿಬಿಡೋದ್ರಿ ಇದನ್ನು ಮತ್ತು ಎಣ್ಣೆ ಸ್ವಲ್ಪ ತಣ್ಣಗಾದ್ಮೇಲೆ ಅರಿಶಿನ ಉಪ್ಪು ಖಾರ ಹಾಕೋದು ಹಾಕಿ ಒಗ್ಗರಣೆನ ಸ್ವಲ್ಪ ಹಾಕಿ ಕಲಸೋದು ನೋಡ್ರಿ ಸೊ ಬಂದವ್ರಿಗೆ ಗೆಸ್ಟಿಗೆಲ್ಲ ನಮ್ಮ ಕಡೆ ಚುರುಮರಿನ ರೀ ಮೇನ್ ಭಾಳ ಇಷ್ಟಪಡ್ತಾರೆ ನಮ್ಮ ಕಡೆ ಮಂದಿ ಚುರುಮರಿ ಅದ್ರಾಗ ಬೆಳ್ಳುಳ್ಳಿ ಚುರುಮರಿ ಅಂತೂ ಭಾಳ ಇಷ್ಟಪಡ್ತಾರೆ ಬಂದುಬಿಟ್ಲೆ ಒಂದು ಸ್ವಲ್ಪ ಚುರುಮರಿ ಖಾರದಾನಿ ಹಾಕಿ ಕೊಟ್ಟು ಮ್ಯಾಗ ಒಂದು ಕಪ್ ಚಹಾ ಕೊಟ್ರೆ ಖುಷಿ ಆಗ್ಬಿಡ್ತಾರೆ ಬೇರೆ ನೀವು ಆಮೇಲೆ ಬೇಕಾದ ಎಷ್ಟೊತ್ತಿಗೆ ಕೊಡ್ರಿ ನಡಿತೈತಿ ಹೌದಲ್ವಾ ಶ್ವೇತಾ ಮೇನ್ ಚುಮ್ಮರಿ ಬೇಕು ಮತ್ತು ನಮಗೆ ಇದು ಕೆಲಸನೂ ಸರಳ ಆಗ್ತೈತಿ ಅವ್ರು ಬಂದಾಗ ಮಾಡಕ್ಕೆ ಆಗೋದಿಲ್ಲ ಬ್ಯುಸಿ ಇರ್ತೀವಲ್ಲ ಹಾಂ ಇಷ್ಟು ಮಾಡಿ ಇಟ್ಕೊಂಡ್ಬಿಟ್ವಿ ಅಂದ್ರೆ ಫಟ್ ಅಂತ ಹೇಳಿ ಸ್ವಲ್ಪ ಕೊಡಕ್ಕೆ ಬರ್ತೈತಿ ಮತ್ತೊಂಚೂರು ಏನಾರ ಅಡಿಗೆ ಮಾಡೋ ಮಟ್ಟ ನಡಿತೈತಿ ಹಾಂ ಅನುಕೂಲ ಆಕೈತಿ ಸಾಸಿವೆ ಜೀರಿಗೆ ತಗೋ ಅದಕ್ಕೆ ಹಾಕು ಯಾವ ಫಂಕ್ಷನ್ ಆದ್ರೂ ನಮ್ ಚುಮ್ಮರಿ ಏನಿಲ್ಲ ಇನ್ನು ಬೇಕು ಸಾಕು ಬಿಡಿ ಭಾಳನು ಬೇಡ ಭಾಳ ಬೇಡ ಅವು ತಳಗ ಹೋಗ್ಬಿಡ್ತಾವೆ ಅದೇ ಸುಮಾರು ರುಚಿಗೆ ಹಾಕೋದು ಸಾಕು ಸಾಸಿವೆ ಜೀರಿಗೆ ಹಾಕಿದ್ವಿ ಇವು ಸ್ವಲ್ಪ ಚಿಟಪಟ ಅಂದಮೇಲೆ ಗ್ಯಾಸ್ ಬಂದ್ ಮಾಡಿಬಿಡು ಸ್ವಲ್ಪ ಉಗುರು ಬೆಚ್ಚಗಾಗ್ಬೇಕಿದೆ ಎಣ್ಣೆ ಅವಾಗ ಅರಿಶಿನ ಖಾರ ಪುಡಿ ಹಾಕೋಣಂತ ಇಲ್ಲಾಂದ್ರೆ ಸುಟ್ಟ ಹೋಗ್ಬಿಡ್ತೈತೆ ಅದು ಕರ್ರಗಾಗ್ಬಿಡ್ತೈತಿ ಖಾರ ಈ ಕಡೆ ಒಂಚೂರು ಶೇಂಗಾ ಚಟ್ನಿ ಮಾಡಿದ್ರಾತಂತ ಶೇಂಗಾನು ಸೈಡ್ ಬೈ ಸೈಡ್ ಹುರಿಯಾತೀನಿ ಅಕ್ಕ ಶೇಂಗಾ ಚಟ್ನಿ ಮಾಡ್ತಾ ಅಂತ ನಾ ಆಮ್ಯಾಗ ಹುರ್ಕೋತೇನೆ ಅಂದ್ಲಕ್ಕಿ ಹೆಂಗೂ ನಿಂತೇನು ಕೂಡವ ಇದು ಆಕೈತೆ ಅದು ಆಕೈತೆ ಅಂತ ಇಸ್ಕೊಂಡೀನಿ ಹಾಂ ಎಲ್ಲ ನಿನಗೆ ಎಷ್ಟೊತ್ತನ ಮಾಡ್ತೀವಿ ಅಂತಾಳ ಏನೈತ್ರ ಅದಕ್ಕೆ ಹಾಂ ಮಾಡಿಟ್ರ ಹಾಂ ಹೌದು ಮತ್ತು ಇವು ಸೈಡ್ ಬೇಕಲ್ಲ ಊಟಕ್ಕೆ ಮತ್ತು ಇನ್ನೇನು ರೀ ನಮ್ಮ ನವೀನಂದು ಮದುವೆದ ಬ್ಲಾಗ್ಸ್ ಬರ್ತಾವೆ
ನೋಡ್ರಿ ಎಂಜಾಯ್ ಮಾಡ್ರಿ, ಸಪೋರ್ಟ್ ಮಾಡ್ರಿ. ಇಷ್ಟು ಫ್ಯಾಮಿಲಿ ಕೊಡ್ತೈತಿ. ಎಷ್ಟು ಸಾಧ್ಯ. ಈ ಮದ್ವೆಗೆ ಏನೈತಲ್ರಿ, ನೀವು ಇನ್ನೂವರೆಗೆ ನನ್ನ ಬ್ಲಾಗ್ನಾಗ ನೋಡ್ಲಾರ್ದವ್ರು ಈ ಬ್ಲಾಗ್ನಾಗ ನಿಮ್ಗೆ ಸಿಗ್ತಾರ. ಬಳಗ, ಬೆಂಗಳೂರು ಬಳಗ, ಎಲ್ಲ ಬಳಗ ಈ ಒಂದು ಮದ್ವೆಗೆ ಬರ್ತಾರ. ಎಲ್ಲ ಕಾರ್ಯಕ್ರಮಕ್ಕೂ ಇರ್ತಾರ. ಸೊ ಹಾಗಾಗಿ ಯಾರೆಲ್ಲ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಿ ಇಟ್ಕೊಂಬಿಡ್ರಿ. ಅಂದ್ರೆ ನಾ ಯಾವ ವಿಡಿಯೋ ಹಾಕ್ತೇನಲ್ರಿ ನಿಮಗೂ ನೋಟಿಫಿಕೇಶನ್ ಬರ್ತೈತೆ, ಫಸ್ಟ್ ನೋಡ್ಬೋದು ಅಂಥೇಳಿ. ಮಸ್ತ್ ಮಜಾ ಮಾಡೋರದೀವಿ ನಾವು ಎಲ್ಲ. ಈಗ ಎಲ್ಲ ಎಷ್ಟು ಸಾಧ್ಯ ಅಷ್ಟು ಶೇರ್ ಮಾಡ್ತೀವಿ, ಹೌದಲ್ವಾ? ನನಗೆ ಗ್ಯಾರಂಟಿ ಕೊಡೋಕೆ ಶ್ವೇತಾ ಎಲ್ಲ ಕಡೆ ನನಗೆ ಸ್ವಲ್ಪ ವಿಡಿಯೋ ಶೂಟ್ ಮಾಡ್ತಿದ್ಲ. ಬಟ್ ಈ ಸರಿ 100 ಅಲ್ಲ 200% ಬ್ಯುಸಿ ಅದಾಳ ಆಕೆಗೆ ತಮ್ಮನ ಮದುವೆ ಕೆಲಸದಾಗ. ಅದಕ್ಕೆ ಎಷ್ಟು ಸಾಧ್ಯ ಅಷ್ಟು ಹಂಗೆಲ್ಲ ಮಾಡ್ತಾರ, ಬಂದವ್ರಕ್ಕೆ ಮಾಡ್ಕೊಡ್ತಾರ. ಅದೇ ನೋಡೋಣ. ನಾಳೆ ಶುಕ್ರವಾರದಿಂದ ಹೊಸ ಕಾರ್ಯಕ್ರಮಗಳು ಯಾವ್ಯಾವ ಪದ್ಧತಿ ಅದಾವ ಎಲ್ಲ ನಮ್ಮ ಕಡೆ ಯಾವ ರೀತಿ ಎಲ್ಲ ಆಗ್ತೈತಿ. ಗಂಡು ಮಗನ ಮದ್ವೆಗೆ ಮೇಯ್ನ್ ಸ್ಪೆಷಲ್ ಆಗಿ ಕೆಲವೊಂದನ್ನು ಸ್ಪೆಷಲ್ ಗಂಡು ಮಕ್ಳಿಗೆ ಮದ್ವೆಗೆ ಮಾಡೋರು ಇರ್ತೇವೆ ರೀ. ಪೂಜೆ ಪುನಸ್ಕಾರ ಕೆಲವೊಂದಿಷ್ಟು ಅವೆಲ್ಲ ಟ್ರೆಡಿಷ್ನಲ್ ನಿಮ್ಗೆ ನೋಡಕ್ಕೆ ಸಿಗ್ತಾವ. ಹೌದು ಹೌದು. ಯಾರಿಗೆ ಹೇಳಿರಿ? ನಮ್ಮ ಕ್ಲಾಸ್ಮೇಟಿಗೆ ಹೇಳಿದ್ರು ಅವ್ರು. ಇವತ್ತು ನಮಗೆಲ್ಲ ಮಾಡ್ತಾರಲ್ಲ ಅವ್ರು ನಮ್ಮ ಕ್ಲಾಸ್ಮೇಟ. ನಮ್ಮ ಇವತ್ತು ಹೋಗಿದ್ನಲ್ಲ ಮದ್ವೆಗೆ, ಅವ್ರಿಗೆ ಯಾರ ಪರಿಚಯ ಇರ್ಬೇಕಲ್ಲ. ಇರಬೇಕು. ಇದು ಸಿಡಿಯಾಕತ್ತೀಗ ಆರಿಸ್ಬಿಡೋಣ, ಇಲ್ಲಾಂದ್ರೆ ಇವು ಹೊತ್ತಾವ. ಇದು ಸ್ವಲ್ಪ ಶಾಂತ ಆಗಲಿ ಅಲ್ಲಿ ಮಟ್ಟ ನಾವೇನು ಮಾಡೋಣ, ಇದಕ್ಕೆ ಇಲ್ಲಿ ನೋಡ್ರಿ ನಾವು ಇಷ್ಟಿಷ್ಟ ಚುರ್ಮರಿ ಕಲಿಸಿ ಒಂದು ದೊಡ್ಡ ಬ್ಯಾಗಿಗೆ ಹಾಕಕತ್ತೀವಿ. ನಿಮ್ಗೆ ಚೀಲ ತೋರಿಸಿದೆ ನಾನು, ಅವಿಷ್ಟು ಹಚ್ಚೋರದಿ ಚುರ್ಮರಿ. ಬಟ್ ಏನಾಗ್ತೈತೆ ಅಂದ್ರೆ ದೊಡ್ಡ ಪಾತ್ರೆ ಇಲ್ಲ, ಇದ್ರೊಳಗೆ ಹಾಕಿ ಕಲಿಸಿ ನಾವು ದೊಡ್ಡ ಬ್ಯಾಗಿಗೆ ಅದನ್ನು ಶಿಫ್ಟ್ ಮಾಡೋರಿದ್ದೀವಿ. ಅದು ಹಂಗೆ ಮಾಡೋದ್ರಿ. ಈಗ ಇಲ್ಲಿ ನೋಡ್ರಿ, ಈಗ ಇದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ಅರಿಶಿನ ಮತ್ತು ಖಾರ ಪುಡಿ ಸೇರ್ಸೇನಿ. ಸ್ವಲ್ಪ ಬಿಸಿ ಇದ್ದಾಗ ಹಾಕಿದ್ರೆ ಕಲರು ಚಲೋ ಬರ್ತಾವ್ರಿ ಚುರ್ಮರಿ. ಅದಕ್ಕೆ ಪೂರ ತಣ್ಣಗಾದ್ಮೇಲೆ ಹಾಕ್ಬಾರ್ದು. ಸ್ವಲ್ಪ ಬಿಸಿ ಇದ್ದಾಗನ ಅರಿಶಿನ ಪುಡಿ ಮತ್ತು ಚಿಲ್ಲಿ ಪೌಡರ್ ಎಷ್ಟು ಬೇಕಷ್ಟು ಹಾಕೀವಿ. ಈ ಒಗ್ಗರಣೆನ ಎಷ್ಟು ಸೌಟ್ ಬೇಕಷ್ಟು ತೊಗೊಂಡು ಹಾಕೋದಷ್ಟೇ. ಈಗ ಉಪ್ಪಂತೂ ಚುರ್ಮರಿಗೆನ ಅಯ್ಯ ಬೆಸ್ಟ್ ಆತಲ್ಲ, ಇನ್ನೂ ಜಾಸ್ತಿ ಹಿಡಿತಾವೆ. ಇಲ್ಲ 2 ಸೆಟ್ ಕಲ್ಸುನ್ ಬೇಕಾದ್ರೆ, ಹೌದಲ್ಲ? ಇನ್ನೊಂದು ಬುಟ್ಟಿ ತಂದು ನಮ್ಮ ಶ್ವೇತಕ್ಕ ಫಾಸ್ಟ್ ಆಕೈತೆ ಕೆಲಸ. ಈಗ ಇದಕ್ಕೆ ನಾನು ಉಪ್ಪು ಹಾಕೀನಿ, ಎಕ್ಸ್ಟ್ರಾನ ಹಾಕೀನಿ. ಯಾಕಂದ್ರೆ ಇದ್ರೊಳಗೆ ಹಾಕಿದ್ರೆ ತಳಕ್ಕೆ ಕುಂತು ಬಿಡ್ತೈತಿ. ಅದಕ್ಕೋಸ್ಕರ ಬೇಗ ಕರಗಂಗಿಲ್ಲ. ಇಲ್ಲೇ ಹಾಕಿಬಿಟ್ರೆ ಇದ್ರ ಜೊತೆನ ಹತ್ತಿ ಬಿಡ್ತೈತೆ, ಅದು ಹಂಗನ ಹಾಕಿಬಿಡ್ತೇನೆ. ಅದಕ್ಕೋಸ್ಕರ ಉಪ್ಪು ಮೇಲೆನ ಹಾಕೀನಿ. ಮತ್ತು ಇವೆಲ್ಲ ಹಾಕಿ ಕಲಸಿದ ನಂತರ, ಇವೆಲ್ಲ ಹಾಕಿ ಮಿಕ್ಸ್ ಮಾಡಿದ ನಂತರ ಈ ಒಗ್ಗರಣೆ ಹಾಕಿ ಕಲಸೋದು. ಅದ್ರ ಮೇಲೆ ನೋಡೋದು ಉಪ್ಪು ಖಾರ ನೋಡ್ಕೊಂಡು ಫೈನಲ್ ಆಗಿ ಸ್ವಲ್ಪ ಸಕ್ಕರೆ ಪುಡಿ ಹಾಕಿ ಮಿಕ್ಸ್ ಮಾಡೋದು. ಸೊ ಮಸ್ತ್ ಅದ ಚುರುಮರಿ ರೆಡಿ ಆಗ್ತಾವ್ರಿ. ನಮ್ಮ ಫೇವ್ರೇಟ್ ನೋಡ್ರಿ ಇದು ಬೆಳ್ಳುಳ್ಳಿ ಚುರುಮರಿ ಅಂದ್ರೆ ನಮಗೆ ಪಂಚಪ್ರಾಣ. ನಮ್ಮ ಕಡೆ ಎಲ್ಲ ಇವು ಈ ಥರ ಕಾರ್ಯಕ್ರಮಕ್ಕೆ ಹಚ್ಚೆ ಇಟ್ಬಿಟ್ಟಿರ್ತಾರೆ ರೀ. ಇವು ಫಿಕ್ಸ್ ರೀ, ಬಂದವ್ರಿಗೆ ಚುರುಮರಿ ಚಾ ಕೊಡೋದು ಫಿಕ್ಸ್ ನಮ್ಮ ಕಡೆ. ಮೇಲೊಂದಿಷ್ಟು ಶೇವು ಇಲ್ಲ ಅದ್ರ ಜೊತೆ ಒಂದೇನೋ ಬಾಳೆಹಣ್ಣು ಕರ್ಚಿಕಾಯಿನೋ ಏನೋ ರೇಟ್ ಕೊಟ್ಬಿಡ್ತಾರೆ ಈ ರೀತಿ. ಇವು ಚುರುಮರಿ ಹಸನ್ ಮಾಡಿಕೊಡತ್ತಾಳ್ರಿ ಅಕ್ಕ ಹೊರಗೆ ಕೂತ್ಕೊಂಡು. ಆಕೆ ಹೂ ಕೆಳಗೆ ಕೂಡಕ್ಕೆ ಆಗಂಗಿಲ್ಲ, ಆಕೆಗೇನು ಬಿಟ್ರೆ ನಮ್ಗೆ ಆಗಂಗಿಲ್ಲ ಪಾಪ. ಆಕೆ ಅಲ್ಲಿ ಮಾಡಕತ್ತಾಳ. ಹೊಲಸು ಬಾಳದವು. ತನು ಏನು ಮಾಡತ್ತಿ? ಮೊಬೈಲ್ ಬಿಡೋದ್ರೆ ಟಿವಿ ನೋಡ್ಕೊಂತೀನಿ. ಬಿಡು ಮೊಬೈಲ್. ಯಾರು ಬಂದ್ರಿ ಇವ್ರ? ಮನೆಯವ್ರು? ಹೌದಲ್ಲ ಇವ್ರ? ಇವ್ರ ನೋಡುವ ಈ ಮನೆ ಓನರ್ ಅಜ್ಜ. ಚುರುಮರಿ ಸ್ವಚ್ಛ ಮಾಡತ್ತೀವ್ರಿ, ಅವನು ಒಗ್ಗರಣೆ ಹಚ್ಚತ್ತೀವಿ. ಒಂದಿಟ್ಟು ನೋಡಿ ಮುಗಿತನ್ರಿ ಕಾರ್ಡ್ ಕೊಡುದೆ.
ಯಾಕ್ರಿ ಯಾಕ ಲಿಸ್ಟ್ ಮಾಡಿಲ್ಲನೆ? ಏ ಲಿಸ್ಟ್ ಮಾಡ್ಬೇಕಿತ್ತು. ಆರಾಮ್ ಮೊದ್ಲ ಸ್ವಲ್ಪ ಲಿಸ್ಟ್ ಮಾಡಿದ್ರಂದ್ರೆ ಈಸಿ ಆಕಿತ್ತು. ಹ್ಮ್ ಹ್ಮ್ ಹಾ ಚಲ್ಲಾಡ್ಬೇಡ, ಈಗ ಸ್ವಚ್ಛ ಮಾಡೀನಿ. ಡಿಸಿಟ್ ಇರ್ಬೇಕು ಚಂದಾಗಿ. ನಂದೆಲ್ಲ ಆತ ಅವ್ರು ಸ್ವಚ್ಛ ಮಾಡತ್ತ ಚುಮ್ಮರ್. ಎಲ್ಲ ಫ್ರೈ ಮಾಡಿ ಒಗ್ಗರಣೆ ಹಾಕಿಟ್ಟು ಬಂದೇನೆ. ಏನು ಬಡ ಬಡ ಹಾಕೋದು ಕಲಿಸೋದು. ಖಾರ ಕುಟ್ಟಿಸಿದ್ದಿಲ್ಲ ಅಂತ ಅರ್ನಕ್ಕಾರ ಒಣ ಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಈಗ ಹೋಗಿ ತಮ್ಮ ಮಷಿನಿಗೆ ಇಟ್ಟು ಬಂದ ನೋಡ್ರಿ ಪೌಡ್ರ್ ಮಾಡ್ಸಕ್ಕೆ. ಸ್ನೇಹಿತರೆ, ಚುರುಮರಿ ಎಲ್ಲ ಸ್ವಚ್ಛ ಆದವು. ಈಗ ಬಡ ಬಡ ಅದನ್ನು ಈ ಕಡೆ ಸರಸಿ ಇನ್ನೊಂದು ಸ್ವಲ್ಪ. ಹಾಂ, ಈಗ ನೋಡ್ರಿ ಮೂರಕ್ಕೂ ಪಟ ಪಟ ಅಂತ ಹೇಳಿ ಎಲ್ಲನೂ ಸ್ವಲ್ಪ ಹಾಕೊಂಡು ತಗೋ ಮಾಡ್ಕೋತಿ. ಏನಿಲ್ಲ, ಅದ್ರ ಮೇಲೆ ಕುಂತ ಕ್ವಾಂಟಿಟಿ ನೋಡ್ಕೊಂಡು ಹಾಕೋದು. ಆನೈತಲ್ಲ. ಹಿಂಗೆ ಹಾಕಕತ್ತೀನಿ. ಈಗ ಎಲ್ಲನೂ ಎಣ್ಣೆ ಒಳಗೆ ಇವನ್ನೆಲ್ಲ ಫ್ರೈ ಮಾಡಿ ಇಟ್ಟಿದ್ದೆ ನಾನು. ಪುಟಾಣಿ ಬಾಳ ಹಾಕಿಲ್ವಾ? ಬೇಡಕ್ಕ, ಸಿಂಗಾನ ಚಲೋ ಅದ. ಇವು ಏನಾಗ್ತಾವ ಗೊತ್ತ, ಚೀಲ ಇಟ್ಟಿಲ್ಲ ಸುತ್ತ ತಳಗೋ ಮ್ಯಾಗ್ನೆಟ್ನಿಗೆ ಬರ್ದನ್ನೆಲ್ಲ ಇನ್ನೊಂದು ಮರಿಲ್ಲ. ಹಾಕ ಇನ್ನೇನ್ ಬಾಳ ಇಲ್ಲ, ಬಾಳ ಇದ್ರಾಗ ಅಷ್ಟ ಅದಾವ. ಆ ದಬ್ರಿ ಹಾಕ್ಬಿಡ, ಮಿಕ್ಸ್ ಹಾಕವ. ಒಂದ್ ಮರ ಅದಾವ ಅಷ್ಟೇ. ಎಂತ 4 ರೂಮ್ ಅದಾವ. ಅಜ್ಜ ಒಂದ್ ರೂಮ್ನ್ಯಾಗ, ಶ್ವೇತಾ ಒಂದ್ ರೂಮ್ನ್ಯಾಗ, ನವೀನ್ ಹಾಲ್ನ್ಯಾಗ. ಪುಟಾಣಿ ಹಾಕಿದ್ವಿ. ಈಗ ಬೆಳ್ಳುಳ್ಳಿ ಎಲ್ಲ ಫ್ರೈ ಆಗ್ಯಾವ, ಕ್ರಿಸ್ಪಿ ಆಗ್ಯಾವ. ಕ್ರಿಸ್ಪಿ. ಇವು ಹೆಂಗ ಗೊತ್ತಾನ ಕ್ರಿಸ್ಪಿ ಆಗ್ಲಿಲ್ಲ ಅಂದ್ರೆ ಚುಮ್ಮರಿ ಮೆತ್ತಗ. ಹೌದೌದು. ಈ ಚುರುಮರಿಗೆ ಏನೈತಲ್ಲ ಮೇನ್ ಬೆಳ್ಳುಳ್ಳಿ, ಕರಿಬೇವು, ಉಪ್ಪು, ಖಾರ. ನೀವು ಉಳಿದಿದ್ದು ಹಾಕು ಬಿಡು, ನಡೀತದೆ. ಇವ ನೋಡಿ ಮೇನ್. ನೋಡ್ರಿ ಕರಿಬೇವು ಇದೆ. ಕರಿಬೇವು ಕುರುಮ್ ಫ್ರೈ ಮಾಡೀವಿ. ಇದಕ್ಕೆ ಉಪ್ಪು ಹಾಕಿದ್ದೆ ನಾ ಆಲ್ರೆಡಿ. ಇದಕ್ಕೆ ಉಪ್ಪಿತ್ತು. ಚುಮ್ಮರಿಯಾಗೂ ಉಪ್ಪಿರ್ತೈತಿ, ನೋಡ್ಕೊಂಡು ಹಾಕ್ಬೇಕು. ಕಡಿಮೆ ಹಾಕೋಬಹುದು, ಜಾಸ್ತಿ ತೊಂದ್ರೆ. ಕೊಡ್ತೇನೆ ಕಲಸಿಂದ. ಇವೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಒಗ್ಗರಣೆ ಹಾಕೊಂಡು ಇನ್ನೂ ಹಾಕಿಲ್ಲ ಇಲ್ಲ ಐತೆ ಒಗ್ಗರಣೆ. ಇಷ್ಟು ಕಲಸ ಈಗ ನೋಡಿ ಮತ್ತೆ ಹಾಕೋಣ. ನೋಡ್ರಿ ತಮ್ಮನೋ ಬಂದ ಹೆಲ್ಪ್ ಮಾಡಕ. 9:30 ಆಗೈತಿ ಟೈಮ್. ಈಗ ಅಲ್ಲಿ ಕೊಟ್ಟು ಬರೋಗ ಅಜ್ಜಾಗ ಈ ಚಿಟಿ ಮೀ ಬರೇ ಚುಮ್ಮರಿ ಹೊಡ್ಯಾತಾಳ್ರಿ. ಈಗ ಟೆಸ್ಟಿಗೆ ಕೊಟ್ಟು ಬಾ ಅಂದ್ರೆ ತಿನ್ಕೊಂತ ಹೋಗ್ಬೇಡದ್ರಾಗಿನೂ ಅಜ್ಜಾಗ. ಚಲೋಗ್ಯಾವನು? ಚಲೋಗ್ಯಾವ ಅವನು. ಟೇಸ್ಟ್ ಸಕ್ರೆ ಕರೆಕ್ಟ್ ಆತನ. ಮತ್ತು ಚಲೋ
ಮೊದಲ ಒಂದು ಪ್ಲಾಸ್ಟಿಕ್ ಕವರ್ನಾಗ ಹಾಕ್ಯವ್ರಿ ಇಷ್ಟು, ಈಗ ಈ ಚಿಲ್ದಾಗ ಹಾಕಾಕತ್ತೇವ್ ನೋಡ್ರಿ. ಬರ್ತೈತೆ ಅವ್ರೆ, ಸ್ವಲ್ಪ ಲೂಸ್ ಮಾಡಿ ಮುಂದಿಂದ. ಮುಂದೆ ಹಿಡ್ಕೊ ಬಾಯಿ, ಮತ್ತೆ ಹೊರಗೆ ಬಂದ ತಡಿ ಇಲ್ತಾ ಇಲ್ಲಿ. ಚುಮ್ಮರಿ ಕೆಳಗೆ ಹಿಡೀರಿ ಇಬ್ರು ಕುಡಿ. ಎದಕ್ಕೆ ಡ್ರೆಸ್ ಹಾಕ್ದಂಗ ಆತ. ಅಲ್ಲ, ದಪ್ಪಿದ್ದವ್ರಿಗೆ ಡ್ರೆಸ್ ಉಡಿಸ್ದಂಗ ಆತ. ಏನ ಅವನ ತಿಂದಾಳ, ಸಪ್ಪನು ಒಂದ್ಸರಿ, ಖಾರದು ಒಂದ್ಸರಿ. ಕಟ್ಟಬೇಕಾದನು ಮ್ಯಾಗ. ನಡೀಪ. ಮಾಡ್ಯಾಡ್ರಿ ಅಡಿಗೆ ಅಲ್ಲ, ಅದನ್ನೇನ್ ಮಾಡೋದು, ನಾವು ಇರೋರು ಇಬ್ರು ಮೊದ್ಲ, ಅದು ಕೆಡ್ತೈತಿ. ಹೋಗ್ಸಂಕ್ರೆ ತಕೊಂಬರೋಗ ಶರೀಪುರದ. ಶಿಶ್ನಾಳ ಶರೀಪುರ ನಾವು ಒಂದ್ಸಲ ಹೋಗಿದ್ವಿ. ಶರೀಪುರ ನೋಡಾಕ್ರಿ, ಶಿಶ್ನಾಳ ನೋಡಾಕ. ಬರೋನ್ರಿ ಮಾಮಾರ. ಸಾಕಿರ್ನಿ ಇದನ್ನ. ಹೌದು, ಮತ್ತೆ ನಾಯಿ ನಿಯತ್ತಿನ ಪ್ರಾಣಿ, ಅದಕ್ಕೆ ಹೆಸರೈತ. ಅದಕ್ಕೆ ನೀವಂತೂ ರೊಟ್ಟಿ ಹಾಕ್ಯಾರ ಮುಗೀತು. ಅದಕ್ಕೆ ಬಾ, ನಿಮ್ಮ ಚುಮ್ಮರಿ ಖಾಲಿ ಮಾಡಿ ಹೊಂಟ್ರ ಅವಳ ಕೆಡ್ಕೊ ಹಾಕಿನ. ಚಲೋ ಅಲ್ಲ, ಡಯಟ್ ನಾಯಿ ಅಲ್ಲ, ಡಯಟ್ ನಾಯಿ. ಡಯಟ್ ನಾಯಿ ಚಲೋ ಬಿಡು. ಎದಕ್ಕೆ ನೀನ ಪ್ರೀತಿ ಅವನ ಮೇಲೆ, ಅಷ್ಟ ಪ್ರೀತಿ. ಬರ್ತೇನೆ